ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಬೀದರ್ ಜಿಲ್ಲೆಯಲ್ಲಿ ಹೋಳಿ ಹಾಗೂ ರಂಜಾನ್ ಹಬ್ಬಗಳ ಆಚರಣೆಯ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಬೀದರ್ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಸೌಹಾರ್ದತೆ ಸಭೆ ಆಯೋಜಿಸಲಾಯಿತು. ಬೀದರ್ ಜಿಲ್ಲೆಯಲ್ಲಿ ಹಿಂದೂ ಬಾಂಧವರು ಮಾರ್ಚ್ 2ರಿಂದ 5ರವರೆಗೆ ಹೋಳಿ ಹಬ್ಬವನ್ನು ಆಚರಿಸಲಿದ್ದು, ಮುಸ್ಲಿಂ ಬಾಂಧವರು ಮಾರ್ಚ್ 21ರಿಂದ ರಂಜಾನ್ ಹಬ್ಬವನ್ನು ಆಚರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲೆಯ ಹಿಂದೂ ಹಾಗೂ ಮುಸ್ಲಿಂ ಸಮಾಜದ ಮುಖಂಡರನ್ನು ಕರೆಯಿಸಿ ಹಬ್ಬಗಳನ್ನು ಶಾಂತಿಯುತವಾಗಿ ಮತ್ತು ಸೌಹಾರ್ದತೆಯಿಂದ ಆಚರಿಸುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಮನವಿ ಮಾಡಿದ್ದರು. ಸಭೆಯಲ್ಲಿ ಯಾವುದೇ ಧರ್ಮ ಅಥವಾ ಜಾತಿಯ ಜನರಿಗೆ ತೊಂದರೆಯಾಗದಂತೆ ಎಲ್ಲರೂ ಸಹಕಾರ ನೀಡಬೇಕೆಂದು ಸೂಚನೆ ನೀಡಲಾಯಿತು. ಹಬ್ಬದ ದಿನಗಳಲ್ಲಿ ಯಾವುದೇ ಅಹಿತಕರ ಘಟನೆಗಳು ಅಥವಾ ಅನುಮಾನಾಸ್ಪದ ಚಟುವಟಿಕೆಗಳು ಕಂಡುಬಂದಲ್ಲಿ ತಕ್ಷಣ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡುವಂತೆ ಮುಖಂಡರಿಗೆ ತಿಳಿಸಲಾಯಿತು. ಸಭೆಗೆ ಹಾಜರಾದ ಎರಡೂ ಸಮಾಜಗಳ ಮುಖಂಡರು ಈ ಸೂಚನೆಗಳಿಗೆ ತಮ್ಮ ಸಂಪೂರ್ಣ ಒಪ್ಪಿಗೆಯನ್ನು ವ್ಯಕ್ತಪಡಿಸಿದ್ದರು. ಸೌಹಾರ್ದತೆ ಸಭೆಯಲ್ಲಿ ಬೀದರ್ ಉಪವಿಭಾಗದ ಉಪಾಧೀಕ್ಷಕ ದೂದ್ಪೀರ್ ಎಚ್ ಮುಲ್ಲಾ ಹಾಗೂ ಬೀದರ್ ಮಹಾನಗರ ಪಾಲಿಕೆ ಅಧ್ಯಕ್ಷ ಗೌಸುದ್ದೀನ್ ಅವರು ಉಪಸ್ಥಿತರಿದ್ದರು. ಹೋಳಿ ಮತ್ತು ರಂಜಾನ್ ಹಬ್ಬಗಳನ್ನು ಶಾಂತಿಯುತವಾಗಿ ಸಹೋದರತ್ವ ಮತ್ತು ಸೌಹಾರ್ದತೆಯಿಂದ ಆಚರಿಸಬೇಕೆಂದು ಬೀದರ್ ಜಿಲ್ಲೆಯ ಸಾರ್ವಜನಿಕರಲ್ಲಿ ಪೊಲೀಸ್ ಇಲಾಖೆ ಮನವಿ ಮಾಡಿದೆ. ಹೋಲಿ ಇಸ್ ಎ ಫೆಸ್ಟಿವಲ್ ಆಫ್ ಕಲರ್ಸ್ ಯೂಸ್ ಮಾಡ್ತಾರೆ. ಕಲರ್ಸ್ ಈ ರೀತಿ ಚೆಲ್ಲುತ್ತಾ ಸಂಭ್ರಮಾಚರಣೆ ಮಾಡ್ಕೊಳ್ತಾ ಇರ್ತಾರೆ ರೋಡ್ ಮೇಲೆ. ಯಾವುದಾದ್ರೂ ಮಸೀದಿಗಳಿಗೆ ಅಥವಾ ಯಾವುದಾದ್ರೂ ಬೇರೆ ಧರ್ಮದ ಟೆಂಪಲ್ಸ್ ಆಗಲಿ, ಬೇರೆ ಧರ್ಮದ ಮಸೀದಿಗಳಾಗಲಿ ಏನಾದರೂ ನಿಮಗೆ ಅಭ್ಯಂತರಗಳಿದ್ದರೆ ದಯವಿಟ್ಟು ಮುಂಚಿತವಾಗಿ ನಮ್ಮ ಗಮನಕ್ಕೆ ತಗೊಂಡು ಬನ್ನಿ. ಲೈಕ್ ನಮ್ಮ ಮಸೀದಿ ಮುಂದೆ ಈ ರೀತಿ ಬಣ್ಣ ಹಾಕೊಂಡು ಹೋಗ್ತಾ ಇರ್ತಾರೆ, ನಮ್ಗೆ ಅದರಿಂದ ತೊಂದರೆ ಇದೆ ಅಂತ ನೀವೇನಾದರೂ ಹೇಳಿದ್ರೆ ನಗರಸಭೆ ಅಧ್ಯಕ್ಷರ ಕಡೆಯಿಂದ, ಮುನ್ಸಿಪಾಲಿಟಿ ಅವರ ಕಡೆಯಿಂದ ನಾವು ವ್ಯವಸ್ಥೆಯನ್ನು ಮಾಡ್ತೇವೆ. ಸಮ್ ಕವರ್ಸ್ ಆಗಲಿ, ಅದ್ರ ಮೇಲೆ ಪಾಲಿಥಿನ್ ಕವರ್ಸ್ ಆಗಲಿ, ಪ್ಲಾಸ್ಟಿಕ್ ಕವರ್ಸ್ ಆಗಲಿ, ಏನಾದರೂ ಅಂಥದ್ದೇನಾದರೂ ಮಾಡಿ ಸೊ ದಟ್ ಯಾವ ಧರ್ಮಕ್ಕೂ ಅವಮಾನ ಆಗದಂಗೆ ನೋಡ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡ್ತೇವೆ. ಒಂದು ವೇಳೆ ಅಂಥದ್ದೇನಾದರೂ ಅಭ್ಯಂತರ ಅಥವಾ ಏನಾದರೂ ನಿಮಗೇನಾದರೂ ಅಬ್ಜೆಕ್ಷನ್ಸ್ ಇದ್ರೆ ಓಕೆ, ಮುಂಚಿತವಾಗಿ ತಿಳಿಸಿ. ಲೋಕಲ್ ಪೊಲೀಸ್ ಸ್ಟೇಷನ್ ತಿಳಿಸಿ. ಇಲ್ಲ ಲೋಕಲ್ ಪೊಲೀಸ್ ಸ್ಟೇಷನ್ಸ್ ಬೇರೆ ಬೇರೆ ಕೆಲಸದಲ್ಲಿ ಬಿಸಿ ಇದ್ದು ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದಾಗ ದಯವಿಟ್ಟು ನನಗಾದ್ರೂ ಒಂದು ವಾಟ್ಸ್ಆ್ಯಪ್ ಮಾಡಿ, ಇಲ್ಲಿ ಸ್ವಲ್ಪ ಈ ರೀತಿ ಮಾಡ್ತಾರೆ, ನಮಗೆ ಈ ರೀತಿ ಆಗಬಾರ್ದು, ಅನ್ನೆಸೆಸರಿ ಎರಡು ಕೋಮುಗಳ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಾರ್ದು ಅಂತ ಹೇಳಿ. ಅದೇ ರೀತಿ ಹುಡುಗರು ಒಂದು 10-15 ಹುಡುಗರು ಸೇರಿಕೊಂಡು ಆ ಫೆಸ್ಟಿವಲ್ ಮೋಡಲ್ಲಿ ಬೈಕ್ ರ್ಯಾಲಿಗಳು ಮಾಡ್ಕೊಳ್ತಾರೆ, ವೀಲಿಂಗ್ ಮಾಡ್ಕೊಂಡು ಹೋಗೋದು, ಕೆಲವೊಂದ್ಸತಿ ಟೆಂಪಲ್ಸ್ ಮುಂದೆ ಮಾಸ್ಕ್ ಮುಂದೆ ವೀಲಿಂಗ್ಸ್ ಮಾಡ್ಕೊಂಡು ಹೋಗೋದು, ಇಂಥವಿದ್ದಾಗ ಕೂಡ ಅನ್ನೆಸೆಸರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗ್ತವೆ. ಅಂಥ ವಿಷಯಗಳನ್ನು ಕೂಡ ದಯವಿಟ್ಟು ನನ್ನ ಗಮನಕ್ಕೆ ತಗೊಂಡು ಬನ್ನಿ. ಎನಿಬಡಿ ಪ್ಲೀಸ್ ವಾಟ್ಸ್ಆ್ಯಪ್ ಮೀ, ಟೆಕ್ಸ್ಟ್ ಮೀ. ಓಕೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಹರಡಿಸುವುದು ಅಥವಾ ನೀವೇ ಖುದ್ದಾಗಿ ಒಂದು ವಾಟ್ಸ್ಆ್ಯಪ್ ಅಕೌಂಟಲ್ಲಿ ಅಥವಾ ಫೇಸ್ಬುಕ್ ಅಕೌಂಟಲ್ಲಿ, ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಯಾವುದೋ ಒಂದು ಟ್ಯಾಗ್ಲೈನ್ ಬರೆದುಬಿಟ್ಟು ಇದನ್ನು ನಾನು ಬಹಳಷ್ಟು ಇದನ್ನು ವೈರಲ್ ಮಾಡಿಬಿಟ್ರೆ ನ್ಯಾಯ ಸಿಗ್ತದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಯಾವ ವಾಟ್ಸಪ್ ಇಂದ, ಯಾವ ಫೇಸ್ಬುಕ್ ಅಕೌಂಟ್ ಇಂದ, ಇನ್ಸ್ಟಾಗ್ರಾಮ್ ಅಕೌಂಟ್ ಇಂದ ನ್ಯಾಯ ಅಂತೂ ಸಿಗಲ್ಲ. ಕೊನೆಗೂ ಸರ್ಕಾರ, ಅಡ್ಮಿನಿಸ್ಟ್ರೇಷನ್, ಆಡಳಿತ ಮಾತ್ರನೇ ಅದನ್ನು ಸರಿಪಡಿಸಬೇಕಾಗ್ತದೆ. ಸೊ ದಯವಿಟ್ಟು ನಮ್ಮ ಗಮನಕ್ಕೆ ತಗೊಂಡು ಬನ್ನಿ. ಅಂಥದ್ದೇನಿದ್ರು ನೀವು ಅಟೆಂಡ್ ಮಾಡಿ ಶಾಂತಿ ಸಮಾಧಾನಗಳನ್ನು ಕಾಪಾಡುವ ಕೆಲಸ ನಾವು ಮಾಡ್ತೇವೆ ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಓಕೆ, ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ನಾನು ನೋಡಿದೆ ಇದೇ ರೀತಿ ನೋಡಿ, ನಮ್ಮ ಮಂದಿರ ಮುಂದೆ ಇವರು ಈ ರೀತಿ ಬೈಕ್ ರ್ಯಾಲಿ ಅಂತ ಹೇಳಿ ಜೋರಾಗಿ ಕೂಗ್ಕೊಳ್ತಾ ಹೋಗ್ತಾ ಇದ್ರು ಅಂತ ಒಂದು ವಿಡಿಯೋ ನನಗೆ ಕೊಟ್ಟು ವಿಡಿಯೋ ಫಾರ್ವರ್ಡ್ ಮಾಡಿದ್ದಾರೆ. ನಾನು ತಕ್ಷಣ ನಮ್ಮ ಪೊಲೀಸ್ ಗ್ರೂಪಲ್ಲಿ ಹಾಕಿಬಿಟ್ಟು ಎಲ್ಲಾಗಿದೆ, ಏನಾಗಿದೆ, ಇನ್ನೂ ಬೈಕ್ ರ್ಯಾಲಿ ನಡೀತಾ ಇದೆಯಾ ತಿಳ್ಕೊಳ್ಳಿ ಅಂತ ನಾನು ಹಾಕಿದ್ದೆ. ಬಟ್ ಅಷ್ಟೊಂದು ಅದೇ ವಿಡಿಯೋನ ಇನ್ನೊಂದು 10,000 ಗ್ರೂಪ್ಗಳಲ್ಲಿ ಶೇರ್ ಮಾಡಿಬಿಟ್ಟಿದ್ವಿ. 10,000 ಗ್ರೂಪ್ಗಳಲ್ಲಿ ಶೇರ್ ಮಾಡಿದ್ರೆ ನ್ಯಾಯ ಸಿಗ್ತದೆ, ಸರಿಪಡಿಸಬೇಕಾಗ್ತದೆ, ಅದರಿಂದ ಏನು ಉಪಯೋಗ ಇಲ್ಲ. ಸೊ ದಯವಿಟ್ಟು ನಮ್ಮ ಗಮನಕ್ಕೆ ತಗೊಂಡು ಬನ್ನಿ ಅಂತ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿ ಕೆಲವು ಹಬ್ಬಗಳಿಗೆ ನೈಟ್ 12, 1 ಗಂಟೆ, 2 ಗಂಟೆ ತನಕ ಪರ್ಮಿಷನ್ ಕೂಡ ಕೇಳಿದ್ವಿ. ರೈಟ್, ನಾವು ನೈಟ್ ಜಾಗರಣೆ ಇರುತ್ತೇವೆ, ಜಾಗರಣೆಗೆ ರಾತ್ರಿ
ಸ್ವಲ್ಪ ನೈಟ್ 1 ಗಂಟೆ 2 ಗಂಟೆ ತನಕ ನಮ್ಮ ಅಂಗಡಿಗಳನ್ನು ತೆರವುಗೊಳಿಸಕ್ಕೆ ತೆರೆಯುವುದಕ್ಕೆ ನಮಗೆ ಅವಕಾಶ ಕೊಡಿ ಅಂತ ನೀವೇ ಕೇಳಿದ್ರಿ. ಸೊ ಪಬ್ಲಿಕ್ ಸೆಂಟಿಮೆಂಟ್ಸ್ಗೆ ನಾವು ವ್ಯಾಲ್ಯೂ ಕೊಟ್ಟು ನಾವು ಕೊಟ್ಟಿದ್ದೇವೆ. ಸೊ ಅಂತ ಸಂದರ್ಭದಲ್ಲಿ ಅಲ್ಲಿ ಲಾ ಅಂಡ್ ಆರ್ಡರ್, ಅಲ್ಲಿ ಶಾಂತಿಯನ್ನ ಕಾಪಾಡುವ ಜವಾಬ್ದಾರಿ ಯಾರಿಗಿರ್ತದೆ ಹೇಳಿ? ಅಂಗಡಿಗಳನ್ನು ಓಪನ್ ಮಾಡಿ ವ್ಯಾಪಾರ ಮಾಡ್ಕೊಳ್ತಿರುವ ವ್ಯಾಪಾರಸ್ಥರ ಮೇಲೆ ಇರ್ತದೆ. ನೈಟ್ 1 ಗಂಟೆ 2 ಗಂಟೆಗೆ ಬಂದು ಆ ಅಂಗಡಿಗಳಲ್ಲಿ ಏನಾದರೂ ಪರ್ಚೇಸ್ ಮಾಡಬೇಕಂತ ಹೊರಗಡೆ ಬಂದಿದ್ದ ಅವರ ಮೇಲೆ ಇರ್ತದೆ, ಗ್ರಾಹಕರ ಮೇಲೆ ಇರ್ತದೆ, ಅಂಗಡಿ ವ್ಯಾಪಾರಸ್ಥರ ಮೇಲೆ ಇರ್ತದೆ. ಸೊ ದಯವಿಟ್ಟು ನೀವು ಎಷ್ಟು ದಿನ ಆ ರೀತಿ ಶಾಂತಿ ಈ ಲಾ ಅಂಡ್ ಆರ್ಡರ್ನ ಕಾಪಾಡ್ಕೊಳ್ತಾ ಬರ್ತೀರೋ ಅಷ್ಟು ದಿನ ಆದಾಗ ಎಲ್ಲರಿಗೂ ಅದು ಇಂಪ್ಯಾಕ್ಟ್ ಆಗ್ತದೆ. ಏನಾದರೂ ಒಂದು ಘಟನೆ ಆದಾಗ ಬೇಡ, ಏನು ಬೇಡ, 10 ಗಂಟೆಗೆ ಎಲ್ಲರೂ ಅಂಗಡಿಗಳನ್ನು ಸ್ಟಾಪ್ ಮಾಡಿಬಿಡಿ, ಬಂದ್ ಮಾಡಿಬಿಡಿ ಅಂತ ಹೇಳಬೇಕಾಗ್ತದೆ. ನಾನು ಏನ್ ಪಾಯಿಂಟ್ ಹೇಳ್ಬೇಕಂತ ನಾವು ಅರ್ಥ ಆಗ್ತಾ ಇದ್ದೇನೆ. ಸೊ ರಿಲ್ಯಾಕ್ಸೇಷನ್ ಕೇಳಿದ್ದು ನೀವು ಅಂದಾಗ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋ ಜವಾಬ್ದಾರಿ ಕೂಡ ಹೆಚ್ಚಿಗೆ. ಸೊ ಅದನ್ನು ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಅಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಕೆಲವರು ನಿಮ್ಮಲ್ಲಿ ನನ್ನ ಬಗ್ಗೆ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದ್ರ, ತುಂಬಾ ಧನ್ಯವಾದಗಳು. ನಾನು ಬಂದಾಗ 0 ಕ್ರೈಮ್ ಆಗಲ್ಲ ಅಂತ ಹೇಳಿದ್ರ, ತುಂಬಾ ಧನ್ಯವಾದಗಳು. ಬಟ್ ನಾನಂತೂ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಅಟ್ ಆಲ್. ಜಿಲ್ಲೆಯಲ್ಲಿ ಇನ್ನೂ ಬಹಳಷ್ಟು ಆಗಬೇಕಿದೆ. ಯಾವುದಿನ ಬೀದರಲ್ಲಿ ಓಪನ್ ಪಬ್ಲಿಕ್ ಅಲ್ಲಿ ಕ್ರೈಮ್ ಮಾಡುವುದು ಸ್ಟಾಪ್ ಮಾಡ್ತಾರೆ. ಓಪನ್ ಪಬ್ಲಿಕ್ ಅಲ್ಲಿ ಮಚ್ಚು ತಗೊಂಡು, ಚಾಕು ತಗೊಂಡು ಕಡಿಯುವುದು, ಚುಚ್ಚುವುದು, ನ್ಯೂಸೆನ್ಸ್ ಮಾಡುವುದು, ಒಬ್ಬರ ಮೇಲೆ ಒಬ್ಬರು ದಾಳಿ ಮಾಡುವುದು, ಮರ್ಡರ್ಗಳನ್ನು ಮಾಡುವುದು, ಮಾರಣಾಂತಿಕ ಹಲ್ಲೆಗಳನ್ನು ಮಾಡುವುದು ಸ್ಟಾಪ್ ಮಾಡ್ತಾರೋ ಆವಾಗ ಐ ಥಿಂಕ್ ಎಸ್ ಬೀದರ್ ಇಸ್ ವೆರಿ ಪ್ಲೆಸೆಂಟ್ ಪ್ಲೇಸ್ ಅಂತ ನಾನು ನಂಬ್ತೇನೆ. ಯಾವ ದಿನ ಗುಂಪಾ ಸರ್ಕಿಲ್ ಅಲ್ಲಾಗಲಿ, ನಮ್ಮ ಔಟ್ಸ್ಕಟ್ಸ್ ಚಿಕ್ಕಪೇಟ್ ಸರ್ಕಿಲ್ ಅಲ್ಲಾಗಲಿ 2 ಗಂಟೆ 1 ಗಂಟೆಗಾದ್ರೂ, ನೈಟ್ 3 ಗಂಟೆಗಾದ್ರೂ ಯಾರಾದ್ರೂ ಒಬ್ಬರು ಹೆಣ್ಮಗಳು ಯಾವುದೋ ಒಂದು ವಿಷಯಕ್ಕೆ ರೋಡ್ ಮೇಲೆ ಬಂದಾಗ ಸ್ವೇಚ್ಛವಾಗಿ ಧೈರ್ಯದಿಂದ ರೋಡ್ ಮೇಲೆ ನಡೆಯಕ್ಕೆ, ರಿಂಗ್ ರೋಡ್ ಅಲ್ಲಿ ಎಲ್ಲ ಕಡೆ ನಡೆಯಕ್ಕೆ ಯಾವಾಗ ಅವರಿಗೆ ಸುರಕ್ಷಿತ ಅನಿಸ್ತದೋ ಆವಾಗ ಐತಿತ್ತು ಬೀದರ್ ಇಸ್ ವೆರಿ ಸೇಫ್. ಯಾವಾಗ ನಮ್ಮ ಎಲ್ಲ ಹುಡುಗರು ಈ ಕಾಫ್ ಸಿರಪ್ಗಳು, ಈ ಟ್ಯಾಬ್ಲೆಟ್ಗಳು, ಈ ಗಾಂಜಾ ಸೇವನೆಯಿಂದ ಕಂಪ್ಲೀಟ್ಲಿ ಹೊರಗಡೆ ಬರ್ತಾರೋ ಆವಾಗ ಎಸ್ ನಾವು ಪೊಲೀಸರು 100% ಸಕ್ಸಸ್ ಆಗಿದ್ದೇವೆ ಅಂತ ನಂಬ್ತೇವೆ. ಯಾವಾಗ ನಮ್ಮ ಇರಾನಿ ಗಲ್ಲಿದಿಂದ ಕೂಡ ಹುಡುಗರು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗ್ತಾರೋ, ಯಾವಾಗ ನಮ್ಮ ಕುಂಬಾರವಾಡ ಅಂತ ಗಲ್ಲಿಗಳಿಂದ, ಮಂಗಲ್ಪೇಟೆ ಗಲ್ಲಿಗಳಿಂದ ಕೂಡ ಹುಡುಗರು ಚೆನ್ನಾಗಿ ಓದ್ಕೊಂಡು ದೊಡ್ಡ ದೊಡ್ಡ ಹುದ್ದೆಗಳಿಗೆ, ದೊಡ್ಡ ದೊಡ್ಡ ಆಫೀಸರ್ಗಳಾಗ್ತಾರೋ ಆವಾಗ ಎಸ್ ಬೀದರಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತ ನಾನು ನಂಬ್ತೇನೆ. ಯಾವಾಗ ಬೀದರ್ ಜಿಲ್ಲೆಯಲ್ಲಿ ಒಂದು ಅಪ್ರಾಪ್ತಿಯ ಹುಡುಗಿಯ ಮೇಲೆ ಕೂಡ ಪೋಕ್ಸೋ ಆಗುವುದಿಲ್ವೋ, ಲೈಂಗಿಕ ಕಿರುಕುಳ ಆಗುವುದಿಲ್ವೋ, ಯಾವಾಗ ಪ್ರೀತಿ ಗೀತೆ ಅಂತ ಹೇಳಿ ಅಪ್ರಾಪ್ತ ವಯಸ್ಸಿನ ಹುಡುಗಿಯರು ಓಡಿ ಹೋಗುವುದಿಲ್ವೋ, ಚೆನ್ನಾಗಿ ಓದಿಕೊಂಡು ಅವರು ಕೂಡ ಒಳ್ಳೆಯ ಹುದ್ದೆಗಳನ್ನು, ಒಳ್ಳೆಯ ಫ್ಯೂಚರ್ ಅನ್ನು ಪಡೀತಾರೋ ಆವಾಗ ನಾನು ಬೀದರ್ ಕಂಪ್ಲೀಟ್ಲಿ ಸಕ್ಸಸ್ ಅಂತ ನಂಬ್ತೇನೆ. ಯಾವಾಗ ಕ್ಷುಲ್ಲಕ ವಿಷಯಗಳ ಬಗ್ಗೆ, ಸಣ್ಣ ಸಣ್ಣ ವಿಷಯಗಳ ಬಗ್ಗೆ, ಆ ಧರ್ಮ ಈ ಧರ್ಮ, ಆ ಸಿದ್ಧಾಂತ ಈ ಸಿದ್ಧಾಂತ ಅಂತ ಹೇಳಿ ಜಗಳ ಮಾಡಿಕೊಳ್ಳದೆ ಫೇಸ್ಬುಕ್ಗಳಲ್ಲಿ, ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಬೇರೆ ಧರ್ಮದ ಬಗ್ಗೆ, ಬೇರೆ ಸಮುದಾಯದ ಬಗ್ಗೆ ಯಾವುದೇ ರೀತಿಯ ಅಗೌರವವಾಗಿ ಕಾಮೆಂಟ್ಸ್ ಮಾಡಲಾರದೆ ಎಲ್ಲರೂ ಸೌಹಾರ್ದತೆಯಿಂದ ನಡೆದುಕೊಳ್ತಾರೋ ಆವಾಗ ಐ ಥಿಂಕ್ 100% ನಮ್ಗೆ ಸಕ್ಸಸ್ ಆಗಿದೆ. ಎಲ್ಲರೂ ಸಮಾಧಾನದಲ್ಲಿದ್ದಾರೆ. ಬೀದರ್ ಪೊಲೀಸ್ ಸಕ್ಸಸ್ ಆಗಿದೆ ಅಂತ ನಾನು ನಂಬ್ತೇನೆ. ಯಾವಾಗ ಊರು ಕೊನೆಗೆ ಲಾಸ್ಟ್ಗಿದ್ದ ಮನೆಯಲ್ಲಿ ಕೂಡ ಕಳ್ಳತನಗಳು ಆಗದಂಗೆ ಎಲ್ಲರೂ ಅವರವರ ಮನೆಗಳು, ಅವರವರ ಆಸ್ತಿಗಳು ಸುರಕ್ಷಿತವಾಗಿರ್ತಾವೋ ಆವಾಗ ನಾನು 100% ನಮ್ಮ ಪೊಲೀಸಿಗೆ ಸಕ್ಸಸ್ ಆಗಿದೆ ಅಂತ ನಂಬ್ತೇನೆ. ಸೊ ಇಷ್ಟೆಲ್ಲ ಇವೇನು ಮಾಡಬೇಕಾಗಿತ್ತು. ಪ್ರತಿಯೊಂದು ಗಲ್ಲಿಯಲ್ಲಿ, ಪ್ರತಿಯೊಂದು ಕಡೆ ನಮ್ಮ ಕಮಾಂಡ್ ಸೆಂಟರ್ AI ಕ್ಯಾಮೆರಾಸ್ ನೋಡ್ತಾ ಇರಬೇಕು.